ಒಬ್ಬ ವ್ಯಕ್ತಿ ಜೀವನದಲ್ಲಿ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಭಾಳ ದುಃಖಿತನಾಗ್ಬಿಟ್ಟಿರ್ತಾನೆ, ಜೀವನದ ಬಗ್ಗೆ ನಿರಾಶನಾಗ್ಬಿಟ್ಟಿರ್ತಾನೆ. ಒಬ್ಬ ಯೋಗಿಯ ಬಳಿ ಬರ್ತಾನೆ. ಬಂದವನೇ, ಇಲ್ಲ ನನಗೆ ಬದುಕಕ್ಕಾಗಲ್ಲ, ಭಾಳ ತೊಂದರೆ ಆಗ್ಬಿಟ್ಟಿದೆ ನನಗೆ. ಯಾಕೆ, ಏನಾಯ್ತು? ಇಲ್ಲ ನನಗೆ ಜೀವನ ಮಾಡೋಕ್ಕಾಗಲ್ಲ, ಕಷ್ಟ ನನಗೆ, ನನ್ನ ಈ ಕಷ್ಟವನ್ನು ಪರಿಹಾರ ಮಾಡೀನಿ. ಹಾಗಾದ್ರೆ ನೀವು ಇವತ್ತು ರಾತ್ರಿ ನನ್ನ ಜೊತೆ ಮಲ್ಕೋಬೇಕಿಲ್ಲೇನೆ. ಕಷ್ಟ ಪರಿಹಾರ ಆಗೋದಾದ್ರೆ ಯಾರು ಮಲಗಲ್ಲ. ಆಯಿತು, ಅದೇ ಆಶ್ರಮದಲ್ಲಿ ಆತ ಮಲ್ಕೋತಾನೆ. ಬೆಳಿಗ್ಗೆ ಯೋಗಿ ಆತನನ್ನು ಕರ್ಕೊಂಡು ಈ ಬೆಟ್ಟಕ್ಕೆ ಹೋಗಿ ಬರೋಣ ಬಾ ಅಂತ ಒಂದು ಬೆಟ್ಟದ ಕಡೆ ಕರ್ಕೊಂಡು ಹೋಗ್ತಾನೆ. ಹೋಗೋಕ್ಕಿಂತ ಮುಂಚೆ ಯೋಗಿ ಒಂದು ಕೆಲಸ ಮಾಡಿ, ಏನಂದರೆ ಒಂದು 5 ಕಲ್ಲುಗಳನ್ನು ತಗೊಂಡು ಅದನ್ನು ಬೆಲ್ಟ್ ರೀತಿ ಮಾಡಿ ಈತನ ಸೊಂಟಕ್ಕೆ ಕಟ್ತಾನೆ. ನಡಿ ಹೊರಡೋಣ ಅಂತ. ಈತನಿಗೆ ಆಶ್ಚರ್ಯ ಆಗುತ್ತೆ, ಇದ್ಯಾಕೆ ಕಟ್ಟಿದ. 4 ಹೆಜ್ಜೆ ನಡೀತಾನೆ. ಸೊಂಟದ ಹತ್ರ ಭಾರ. ಗುರುಗಳೇ, ನಂಗೆ ನಡೆಯೋಕ್ಕಾಗೋದಿಲ್ಲ, ಭಾಳ ಭಾರ ಆಗ್ತಾ ಇದೆ. ಆದ್ರೆ ಒಂದು ಕಲ್ಲನ್ನು ಕೆಳಗೆಸ್ತಾ ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು 4 ಹೆಜ್ಜೆ ಮುಂದೆ ಹೋದ, ಇನ್ನೂ ಸೊಂಟ ಭಾರ ಅನಿಸ್ತಾ ಇದೆ. ಮತ್ತೆ ಯೋಗಿಗೆ ಹೇಳ್ದ, ಹಾಗೆ 2, 3, 4, 5 ಕಲ್ಲುಗಳನ್ನ ಎಸೆದ ಮೇಲೆ ಮೈ ಚಲ್ತಾನೆ. ಈಗ ನೋಡಿ ನನಗೆ ಸಂಪೂರ್ಣವಾಗಿ ದೇಹ ಹಗರಾಯ್ತು, ಹೇಳಿ ಹೋಗೋಣ. ಆದ್ರೆ ಮನಸ್ಸಿಗಿರೋ ಭಾರ ಇದೆಯಲ್ಲ, ಅದು ಹೋಗ್ತಾ ಇಲ್ಲ ನನಗೆ. ದೇಹದ ಭಾರ ಹೋಯ್ತು ತಾನೆ, ಹೋಯ್ತು. ಮನಸ್ಸಿನ ಭಾರ ಹೋಗ್ತಾ ಇಲ್ಲ. ಅಲ್ಲಿಯೂ ಕೂಡ 5 ಕಲ್ಲುಗಳನ್ನ ಇಟ್ಕೊಂಡಿದ್ಯಾ. ಒಂದೊಂದಾಗಿ ಚಲ್ತಾ ಬಾ, ಮೇಲ್ಗಡೆ ಮುಗ್ತೀವಿ ನಾವು. ಮೊದಲೇದಾಗಿ ನನ್ನ ಹತ್ರ ಇನ್ನಿಲ್ಲದ ಹಾಗೆ ಅಸೂಯೆ ಇದೆ. ಎಲ್ಲರನ್ನ ಕಂಡ್ರೆ ಜಲಸ್ ಪಡ್ತೀಯಾನೆ. ಅವ್ರು ಹಂಗಿದ್ದಾರೆ, ನನಗೆ ಯಾಕಿಲ್ಲ. ಇದು ಯಾಕೆ ಹಂಗೆ, ನನಗೆ ಯಾಕಿಲ್ಲ. ಯಾರಾದರೂ ಮುಂದೆ ಹೋದರೆ ನಿನಗೆ ಸಹಿಸೋಕ್ಕಾಗಲ್ಲ. ಪ್ರತಿ ದಿವಸ ಕೊತ ಕುದೀತೀಯ ನೀನು. ಮೊದಲ ಮತ್ಸರವನ್ನು ಬಿಸಾಕಿಬಿಡಿಲಿ. ಆಯಿತು ಗುರುಗಳೇ, ಬಿಸಾಕಿದೆ. ಸ್ವಲ್ಪ ಮುಂದೆ ಹೋದ. ಗುರುಗಳೇ, ಇನ್ನೂ ಅದೇ ಭಾರ ಇದೆ ನನ್ನ ತಲೆಯಲ್ಲಿ. ನಿನಗೆ ಎಲ್ಲವನ್ನು ಕೊಂಡ್ಕೋಬೇಕು, ಎಲ್ಲವೂ ನಂದಾಗಬೇಕು ಅನ್ನುವಂಥ ದುರಾಸೆ ಇದೆ. ಆ ಕಲ್ಲನ್ನು ಬಿಸಾಕು ನಿನ್ನ ತಲೆಯಲ್ಲಿರೋದು. ಹಗರಾಗ್ತದೆ. ಆಯಿತು ಗುರುಗಳೇ, ಇವತ್ತಿಂದ ದುರಾಸೆ ಪಡಲ್ಲ ನಾನು. ಮತ್ತೆ 4 ಹೆಜ್ಜೆ ಹೋದ. ಇಲ್ಲ, ಇನ್ನೂ ನನಗೆ ಆರಾಮ ಅನ್ನಿಸ್ತಾ ಇಲ್ಲ. ಇನ್ನೊಂದು ದೊಡ್ಡ ಕಲ್ಲನ್ನು ನೀ ಇಟ್ಕೊಂಡ್ಬಿಟ್ಟಿದ್ಯಾ, ಅದರಿಂದ ನಿಂಗೆ ಹಿಂಗಾಗ್ತಾ ಇದೆ. ಏನದು? 3ನೇ ಕಲ್ಲು, ದ್ವೇಷ. ಅನಗತ್ಯವಾಗಿ ನಿನಗೆ ಪರಿಚಯ ಇರೋರು, ಇರಲಾರದವರು ಎಲ್ಲರ ಬಗ್ಗೆ ನಿನಗೆ ದ್ವೇಷ. ಆ ದ್ವೇಷದ ಕಲ್ಲನ್ನು ಬಿಸಾಕು, ಹುಷಾರಾಗ್ಬಿಡ್ತೀಯ ನೀನು. ಆಯಿತು ಗುರುಗಳೇ, ಬಿಸಾಕಿದೆ. ಇಲ್ಲ, ಇನ್ನೂ ಸರಿ ಹೋಗಿಲ್ಲ ಗುರುಗಳೇ. 4 ಹೆಜ್ಜೆ ಮುಂದೆ ಹೋದ. ಮತ್ತೆ ಕೇಳ್ದ, ಎಲ್ಲಕ್ಕಿಂತ ದೊಡ್ಡದು ಇಟ್ಕೊಂಡಿದೆಯಲ್ಲ, ಅದು ಹೆಂಗೆ ಹುಷಾರಾಗತ್ತೆ ನಿಂಗೆ? ಯಾವುದು? ಅಹಂಕಾರ. ನಿನಗೆ ನೀನೇ ದೊಡ್ಡವನು ಅಂತ ಪರಿಭಾವಿಸ್ಬಿಟ್ಟಿದೆಯಾ. ಎಲ್ಲರನ್ನೂ ಕ್ಷುಲ್ಲಕವಾಗಿ ಕಾಣ್ತೀಯ, ಬಾಯಿಗೆ ಬಂದಾಗ ಮಾತಾಡ್ತೀಯ, ಸಿಟ್ಟು ಮಾಡ್ತೀಯ. ಹೆಂಗೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ನೀನು? ಸಾಧ್ಯವೇ ಇಲ್ಲ. ಆ ಕೋಪ ಮತ್ತು ಅಹಂಕಾರ 2 ಬಿಡೋದು. ಕಡೆಯದು ಒಂದು ಉಳೀತು. ಅದು ಒಂದು ಬಿಟ್ಟುಬಿಟ್ರೆ ನೀನು, ನಿನ್ನಂಥ ಹಗುರವಾದ ವ್ಯಕ್ತಿ, ಮಗುವಿನ ಥರ ಇರೋ ವ್ಯಕ್ತಿ ಯಾರು ಇರೋದಿಲ್ಲ. ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗ್ತವೆ. ಯಾವ ಕಲ್ಲುಗಳಿದವು? ಎಲ್ಲರನ್ನೂ ಕ್ಷಮಿಸುವ ಗುಣವನ್ನು ಕಲಿ. ಯಾರು ಏನು ಬೇಕಾದರೂ ಮಾಡಿರಲಿ, ಕ್ಷಮಿಸಿಬಿಡು. ಅದಕ್ಕಿಂತ ಹಗುರವಾದ ಜೀವನ ನಿನ್ನ ಪ್ರಪಂಚದಲ್ಲಿ ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಒಂದ್ಸಲ ಯೋಚನೆ ಮಾಡ್ತಾನೆ, ಆಕಾಶ ನೋಡ್ತಾನೆ, ಬೆಟ್ಟವನ್ನು ನೋಡ್ತಾನೆ. ಇವತ್ತಿನಿಂದ ಜಗತ್ತನ್ನು ನಾನು ಕ್ಷಮಿಸ್ತೀನಿ. ನನಗೆ ಯಾರು ಏನು ಮಾಡಿದರೂ ಪರವಾಗಿಲ್ಲ, ನನಗೆ ಅದ್ರ ಬಗ್ಗೆ ದುಃಖ ಇಲ್ಲ. ಎಲ್ಲರೂ ಕೂಡ ಒಂದಿಲ್ಲೊಂದು ಕಾರಣಕ್ಕೆ ನಮ್ಮ ಜೀವನದಲ್ಲಿ ಸಮಸ್ಯೆ ಒಡ್ಡಿರ್ತಾರೆ. ಹೋಗ್ಲಿ ಬಿಡು, ಕ್ಷಮಿಸ್ತಿದ್ದೀನಿ. ಫುಲ್ ನಿರಾಳವಾಗಿ ಯೋಗಿಯ ಜೊತೆ ಶಿಖರವನ್ನು ಏರ್ತಾನೆ. ನಮ್ಮ ಜೀವನದಲ್ಲಿ ನಾವು ಶಿಖರ ಏರೋದು ಯಾವಾಗ ಸ್ವಾಮಿ?